Okay. Good afternoon, my dear first BBA students. This is your CMK sir, and I continue the financial accounting under that fire insurance claims. My dears, last class itself we were discussing 14 marks problem, and now I am going to discuss the different problem, especially relating to the 14 marks only, my dears. 14 marks only. Here there is a problem, my dears. Here there is a problem. Right. Screen ಕಾಣಿಸ್ತಿದ್ಯಾ ಬಾಬುಜಾನ್? ಮುನ್ರಾಜು, ಪ್ರಿಯಾಂಕಾ, Yes, sir. ಹೇಮಲತಾ, ಸ್ಕ್ರೀನ್ ಕಾಣಿಸ್ತಿದ್ಯಾ? ಗಂಗೋತ್ರಿ, Yes, sir. ಓಕೆ, ಕರೆಕ್ಟ್ ನೋಡ್ಕೊಳ್ಳಿ ಪ್ರಾಬ್ಲಮ್. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಅಂಡ್ ಮೋರ್ ಎವರ್ ಈ ತರ ಪ್ರಾಬ್ಲಮ್ಸ್ ನ ಜಾಸ್ತಿ ಕೇಳಿದ್ದಾರೆ ಬಿಕಾಮ್ ಸಿಲೆಬಸ್ ಅಲ್ಲೇ, ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ಬಿಡಿ. ಅಂಡ್ ಮೋರ್ ಎವರ್ ಈಸಿ ಇರುತ್ತೆ, ಡೋಂಟ್ ವರಿ. ಓಕೆನಾ? ಈಸಿ ಇರುತ್ತೆ. ನೋಡ್ಕೊಳ್ಳಿ, ಕ್ಯಾಲ್ಸಿ ಪಕ್ಕದಲ್ಲಿ ಇಟ್ಕೊಳ್ಳಿ. The premises of Bad Luck Limited destroyed by fire on, ನೋಡಿ my dears, on 1/9/2021. 9/2021 ಇದೇ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ, ಫೆಬ್ರವರಿಯಲ್ಲಿ. ಅದರ್ ಡೀಟೇಲ್ಸ್ ಗಿವನ್ ಬಿಲೋ. ಇಯರ್ಸ್, ಸೇಲ್ಸ್, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ my dears. ಇಯರ್ಸ್, ಸೇಲ್ಸ್, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ನೋಡಿ ಇಯರ್ಸ್ ಯಾವ್ಯಾವ್ದು ಕೊಟ್ಟಿದ್ದಾರೆ? 2016, 17, 18, 19, 20. ನಮ್ಮ ಆಕ್ಸಿಡೆಂಟ್ ಆಗಿರೋದು 21 ಮೈ ಡಿಯರ್ಸ್. ಹಂಗಾದ್ರೆ 1, 2, 3, 4, 5 ಈ 5 ಇಯರ್ಸ್ ನಮಗೆ ಪ್ರೀವಿಯಸ್ ಇಯರ್ಸ್ ಆಗುತ್ತೆ. ಪ್ರೀವಿಯಸ್ ಇಯರ್ಸ್ ಅಂದ್ರೆ ಇಂದಿನ ವರ್ಷಗಳು. ನಮ್ಮ ಒಂದು ಬ್ಯಾಡ್ ಲಕ್ ಲಿಮಿಟೆಡ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಅಂತಕ್ಕಂಥದ್ದು 2021 ಫೆಬ್ರವರಿ 9th ಆಗುತ್ತೆ. ಆದ್ರೆ ಇಂದಿನ ವರ್ಷದ ಇನ್ಫಾರ್ಮೇಶನ್ ಅವರೇ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ? ಸೇಲ್ಸ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. 2016 ಸೇಲ್ಸ್ 8,60,000, ಗ್ರಾಸ್ ಪ್ರಾಫಿಟ್ 2,15,000. 17 7,10,000 ಸೇಲ್ಸ್, 2,13,000 ಗ್ರಾಸ್ ಪ್ರಾಫಿಟ್. 18 ಅಲ್ಲಿ 6 lakh ಸೇಲ್ಸ್, 2 lakhs ಗ್ರಾಸ್ ಪ್ರಾಫಿಟ್. ಸೊ 19 ಅಲ್ಲಿ ಮೈ ಡಿಯರ್ಸ್, 19 ಅಲ್ಲಿ 5,50,000 ಸೇಲ್ಸ್, 1,87,000 ಗ್ರಾಸ್ ಪ್ರಾಫಿಟ್. 2020 ಅಲ್ಲಿ 4,80,000 ಸೇಲ್ಸ್, 1,60,000 ಗ್ರಾಸ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ದೆನ್ ಇನ್ನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಆನ್ 31st/12/2020 ಸ್ಟಾಕ್ ಮೈ ಡಿಯರ್ಸ್, ಇದು ಸ್ಟಾಕ್, wait a minute, ಸ್ಟಾಕ್ ವ್ಯಾಲ್ಯೂಡ್ ಅಟ್ ಮೈ ಡಿಯರ್ಸ್, ಅದು ಸ್ಟಾಕ್ ವ್ಯಾಲ್ಯೂಡ್ ಅಟ್ 97,000 ಮೈ ಡಿಯರ್ಸ್. ನಮ್ಮ ಪ್ರೀವಿಯಸ್ ಇಯರ್ ನ ಅಂದ್ರೆ 2020 ಅಂದ್ರೆ ನಮಗೆ ಇಮಿಡಿಯೇಟ್ ಪ್ರೀವಿಯಸ್ ಇಯರ್ 21ರಲ್ಲಿ ಆಕ್ಸಿಡೆಂಟ್, 20 ಇದು ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ನಮ್ಮ ಇಯರ್ಗೆ ಇದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಕರೆಕ್ಟಾ? ಡೌಟ್ ಇಲ್ವಾ? ಅದು ಕ್ಲಾರಿಟಿನಾ? ಸೊ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ನಮಗಿದು ಓಪನಿಂಗ್ ಸ್ಟಾಕ್ ಆಗುತ್ತೆ. ದೆನ್ ಪರ್ಚೇಸಸ್ ಫ್ರಮ್ 1/1/2021 ಟು ಅಪ್ ಟು ಡೇಟ್ ಆಫ್ ಫೈರ್. ಅಪ್ ಟು ಡೇಟ್ ಆಫ್ ಫೈರ್ ಅಂದ್ರೆ ಫೈರ್ ಆಕ್ಸಿಡೆಂಟ್ ಆಗೋವರೆಗೂ ಅಂದ್ರೆ ಕರೆಂಟ್ ಇಯರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ವೇಜಸ್ ಫಾರ್ ಎಬೋವ್ ಪೀರಿಯಡ್ 30,000 ಕರೆಂಟ್ ಇಯರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಸೇಲ್ಸ್ ಫಾರ್ ಎಬೋವ್ ಪೀರಿಯಡ್ ಕರೆಂಟ್ ಇಯರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಸ್ಟಾಕ್ ಸಾಲ್ವೇಜ್ ಮೈ ಡಿಯರ್, ಸ್ಟಾಕ್ ಸಾಲ್ವೇಜ್ 2,290 ರೂಪೀಸ್ ಇದೆ. ಸೊ ಇದನ್ನ ಲಾಸ್ಟ್ ಅಲ್ಲಿ ಕ್ಲೈಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ. ಗೊತ್ತಿದೆ ನಿಮ್ಗೆ? ಇಸ್ ಇಟ್ ರೈಟ್? ಓಕೆ ಮೈ ಡಿಯರ್, ಈಗ ನೋಡಿ, ಈಗ ನಾವೇನ್ ಮಾಡ್ಬೇಕು ಗೊತ್ತಾ? ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಇಯರ್ಗೂ ಎಷ್ಟೆಷ್ಟು ಬರುತ್ತೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಫಾರ್ಮುಲಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್, ನೋಡಿ ಫಾರ್ಮುಲಾ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮೈ ಡಿಯರ್ಸ್. ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಇಂಟು 100 ಫಾರ್ಮುಲಾ. ಈಗ 2016, 17, 18, 19, 20 ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ತೀವಿ ಮೈ ಡಿಯರ್ಸ್. ಈಗ ಹೇಳಿ, 2016 ಅಲ್ಲಿ ನೋಡಿ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 2,15,000 ಇದೆ. ಸೇಲ್ಸ್ ಎಷ್ಟಿದೆ? 8,60,000 ಇದೆ. ಮಾಡಿ ಕ್ಯಾಲ್ಸಿ ಮಾಡಿ. 2,15,000 ಡಿವೈಡ್ ಬೈ 8,60,000 ಇಂಟು 100 ಮಾಡಿ ಮೈ ಡಿಯರ್ಸ್. 25 sir. 25% ಕರೆಕ್ಟಾ? 25% ಕರೆಕ್ಟಾ? ರೈಟ್. ಹಾಗೆ 2017 ಮಾಡಿ. ಗ್ರಾಸ್ ಪ್ರಾಫಿಟ್ 2,13,000 ಇದೆ. ಸೇಲ್ಸ್ 7,10,000 ಇದೆ. ಇಂಟು 100 ಇಂಟು 100
2,13,000 divided by 7,10,000 into 100, my dears. 30, sir. 30% correct. 30% correct ಇದೆ. Okay. ಹಾಗೆ 2018, my dears. 2 lakhs gross profit, 6 lakhs sales into 100 ಮಾಡಿ, my dears. 2 lakhs divided by 6 lakh into 100. 33.33, sir. 33.33 right, correct ಆಗಿದೆ. Okay, my dears. Okay. 2019 ಮಾಡಿ, 1,87,000 divided by 5,50,000 into 100 ಮಾಡಿ, my dears. 34, sir. 34% correct ಇದೆಯಾ? 34%. Then 2020 ಮಾಡಿ, 1,60,000 divided by 4,80,000 into 100. 33.33, sir. 33.33. My dears, ಅಲ್ಲಿಗೆ first year rate of gross profit 25%, second year 30%, third year 33.33%, fourth year 34%, fifth year 33.33%. 2016 25%, 2017 30%, 2018 33.33%, 2019 34%, 2020 33.33%. ಈಗ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್, ಅದಕ್ಕೇನ್ ಫಾರ್ಮುಲಾ? ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಟೋಟಲ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್. ಇದನ್ನೆಲ್ಲ ಟೋಟಲ್ ಮಾಡ್ಕೊಳ್ಳಿ ಮೈ ಡಿಯರ್ಸ್. 25 plus 30 plus 33.33 plus 34 plus 33.33 ಟೋಟಲ್ ಮಾಡ್ಕೊಳ್ಳಿ. 25 plus 30 plus 33.33 plus 34 plus 33.33. 155.66, sir. 55.66. 55 or 15 ನೋಡಿ, ಇನ್ನ ಒಂದ್ಸಲಿ ಕನ್ಫರ್ಮ್ ಮಾಡಿ. ಇನ್ನೊಬ್ರು ಯಾರಾದ್ರೂ ಬಾಯ್ಸ್ ಮಾಡಿ. ಅಷ್ಟೇ ಸರ್. 155. Yes, sir. 155.66 Yes, sir. ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್. ನಂಬರ್ ಆಫ್ ಇಯರ್ಸ್ ಇಲ್ಲೇ ಇದೆ ನೋಡಿ. 2016 1, 17 2, 18 3, 19 4, 2020 5. ಟೋಟಲ್ 5 years. ಡಿವೈಡ್ ಮಾಡಿ my dears. 155.66 divided by 5 ಮಾಡಿ ಎಷ್ಟು ಬರುತ್ತೆ? 31.132. 31.13 ಬರುತ್ತೆ. ನಾನು ರೌಂಡ್ ಫಿಗರ್ ತಗೊಳ್ತಾ ಇದ್ದೀನಿ ಮೈ ಡಿಯರ್ಸ್. 31% ತಗೋತಾ ಇದ್ದೀನಿ, ರೈಟಾ? ಓಕೆನಾ? 31% ತಗೊಂಡಿದ್ದೀನಿ ಮೈ ಡಿಯರ್ಸ್. 31% ತಗೊಂಡಿದ್ದೀನಿ. ಸೊ ಅಲ್ಲಿಗೆ 31% ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಈಗ ನೀವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಬರ್ಬೋದು ಮೈ ಡಿಯರ್ಸ್. ನೋಡಿ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಆಸ್ ಆನ್ 9/2/2021. ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್. ಈಗ ನೀವು ಡೀಟೇಲ್ಸ್ ಹೇಳ್ತಾ ಹೋಗ್ಬೇಕು. ಓಪನಿಂಗ್ ಸ್ಟಾಕ್ ಎಷ್ಟು? ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಈಗ ಓಪನಿಂಗ್ ಸ್ಟಾಕ್ ಆಗುತ್ತೆ. ಎಲ್ಲಿದೆ, ಎಷ್ಟಿದೆ? 97,000. ಇಲ್ಲಿದೆ 97,000 ಓಪನಿಂಗ್ ಸ್ಟಾಕ್ ಇದೆ. ಪರ್ಚೇಸಸ್ 75,000 ಇದೆ, ಜ್ಞಾಪಕ ಇಟ್ಕೊಳ್ಳಿ. ವೇಜಸ್ 30,000 ಇದೆ. ಓಪನಿಂಗ್ ಸ್ಟಾಕ್ ಎಷ್ಟಪ್ಪ? 79,000. ಓಪನಿಂಗ್ ಸ್ಟಾಕ್ ಎಷ್ಟು ಹೇಳಿದ? 79,000. ಇಲ್ಲಿ ನೋಡಿ, 90,000, sir. 97,000 ಓಪನಿಂಗ್ ಸ್ಟಾಕ್. 97,000 ಓಪನಿಂಗ್ ಸ್ಟಾಕ್. 97,000 ಎಂಟ್ರಿ ಮಾಡ್ತಾ ಇದ್ದೀನಿ. ಪರ್ಚೇಸಸ್ ಎಷ್ಟಿದೆಯಮ್ಮ? ಪರ್ಚೇಸಸ್ 75,000 ಇದೆ. ಇಸ್ ಇಟ್ ರೈಟ್? Yes, sir. 75,000 ಪರ್ಚೇಸಸ್ ಇದೆ. ಅದಾದ್ಮೇಲೆ ವೇಜಸ್ ಇದೆ ಮೈ ಡಿಯರ್ಸ್. ವೇಜಸ್ ಇದೆ, ಎಂಟ್ರಿ ಮಾಡ್ತಾ ಇದ್ದೀನಿ. ಎಷ್ಟಿದೆ ವೇಜಸ್ ನೋಡಿ ಮೈ ಡಿಯರ್ಸ್. ವೇಜಸ್ ಫಾರ್ ಎಬೋ ಪೀರಿಯಡ್ 30,000 rupees ಇದೆ. ಇಸ್ ಇಟ್ ರೈಟ್? Yes, sir. 30,000 ಇದೆ. ಸೇಲ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ಸೇಲ್ಸ್ ಫಾರ್ ಎಬೋ ಪೀರಿಯಡ್ 1,59,000 ಇದೆ ಮೈ ಡಿಯರ್ಸ್. 1,59,000 ಇದೆ, ಎಂಟ್ರಿ ಮಾಡ್ತಾ ಇದ್ದೀನಿ. 1,59,000 ಇದೆ. ರೈಟ್ ಮೈ ಡಿಯರ್, ಇಷ್ಟಿದೆ ಇನ್ಫಾರ್ಮೇಶನ್. ಈಗ ನೀವೇನ್ ಮಾಡ್ಬೇಕು?
ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಮಾಡ್ಕೋಬೇಕು ಯಾವ್ದ್ರ ಮೇಲೆ 1,59,000 ಮೇಲೆ 1,59,000 ಮೇಲೆ ಇಂಟು ನಮ್ಗೆ ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿರೋದು 31% ಮಾಡ್ಬೇಕು ಮೈ ಡಿಯರ್ಸ್ 31% ಮಾಡಿದ್ರೆ ಎಷ್ಟು ಬರುತ್ತೋ ನೋಡಿ 49,290. 49,290. 49,290 ಕರೆಕ್ಟಾ? Yes, sir. 49,290 ಮೈ ಡಿಯರ್ಸ್ 49,290 ಈಗ ಫೈಂಡ್ ಔಟ್ ಮಾಡಿ ಮೈ ಡಿಯರ್ಸ್ ಟೋಟಲ್ ಮಾಡಿ ಇದೆಲ್ಲ ಟೋಟಲ್ ಮಾಡಿ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ ಡೆಬಿಟ್ ಸೈಡ್ ಟೋಟಲ್ ಮಾಡಿ 97,000 75,000 30,000 49,290 ಟೋಟಲ್ ಮಾಡಿ 2,51,290. 2,51,290 ಕರೆಕ್ಟ್ ಇದೆಯಾ 2,51,290 ಟ್ರಾನ್ಸ್ಫರ್ ಟು ಲೆಸರ್ ಸೈಡ್ 2,51,290 2,51,290 ಅಲ್ಲಿ 1,59,000 ಲೆಸ್ ಮಾಡಿ 92,290. 92,290. 92,290 Yes, sir. 92,290 ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿಬಹುದು ಇಲ್ಲ ಸ್ಟಾಕ್ ಆಫ್ ಗೂಡ್ಸ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಕರಿಬಹುದು ಸ್ಟಾಕ್ ಆಫ್ ಗೂಡ್ಸ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಕರಿಬಹುದು ಮೈ ಡಿಯರ್ಸ್ ಇದು ಕ್ಲೋಸಿಂಗ್ ಸ್ಟಾಕ್ ಈ ತರ ಬರುತ್ತೆ ಇದಾದ್ಮೇಲೆ ಸ್ಟೇಟ್ಮೆಂಟ್ ಆಫ್ ಆಕ್ಚುಯಲ್ ಲಾಸ್ ಆರ್ ಕ್ಲೈಮ್ ಮಾಡಬೇಕು ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿದೆ 92,290 ಇದೆ 92,290 rupees ಇದೆ ಸಾಲ್ವೇಜ್ ಎಷ್ಟಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟಾಕ್ ಸಾಲ್ವೇಜ್ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಸಾಲ್ವೇಜ್ 2,290. 2,290 ಸೊ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ 90,000. 90,000 that is actual loss or claim my dears that is actual loss or claim this is the method my dears 14 marks this is the method of calculation of actual claim my dears so ಇದೇ ತರ as usual problem ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ my dears ದಯವಿಟ್ಟು ಸಾಲ್ವ್ ಮಾಡಿ ಇಂಡಿವಿಜುವಲ್ ಆಗಿ ನನಗೆ ವಾಟ್ಸ್ಆಪ್ ಮಾಡಿ ಇಂಡಿವಿಜುವಲ್ ಆಗಿ ವಾಟ್ಸ್ಆಪ್ ಮಾಡಿ ನೋಡಿ ಇಲ್ಲೊಂದಿದೆ ದ ಪ್ರಿಮೈಸಿಸ್ ಆಫ್ ರೇಷ್ಮಾ ಲಿಮಿಟೆಡ್ ಡಿಸ್ಟ್ರಾಯ್ಡ್ ಬೈ ಫೈರ್ ಆನ್ 16/6 ಇವತ್ತು ಎಷ್ಟು ಡೇಟ್ ಎಷ್ಟು ಇವತ್ತು 16. ಇವತ್ತೇ ಆಕ್ಸಿಡೆಂಟ್ ಆಗಿರೋದು ಅನ್ಕೊಳ್ಳಿ ಇವತ್ತೇ ಆಗಿರೋದು ಆಕ್ಸಿಡೆಂಟ್ ಅನ್ಕೊಳ್ಳಿ ಸೊ ಸೇಮ್ ಇನ್ಫಾರ್ಮೇಶನ್ ಒಂದೇ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಫ್ರೈಟ್ ಫಾರ್ ಎಬೋ ಪೀರಿಯಡ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಹಾಕೊಳ್ಳಿ ವೇಜಸ್ ಆದ್ಮೇಲೆ ಫ್ರೈಟ್ ಹಾಕೊಳ್ಳಿ ಇನ್ನೆಲ್ಲವೂ ಸೇಮ್ ಇದೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು ನೀವೇ ಸಾಲ್ವ್ ಮಾಡಿ ಈ ಪ್ರಾಬ್ಲಮ್ ನಾನು ವಿಡಿಯೋನು ಕಳಿಸ್ತೀನಿ ಇದನ್ನ ಸಾಲ್ವ್ ಮಾಡಿ ಇದಾದ್ಮೇಲೆ ನಾನು ಇನ್ನೂ ಒಂದು ಪ್ರಾಬ್ಲಮ್ ಟೇಕ್ ಓವರ್ ಮಾಡ್ತಾ ಇದ್ದೀನಿ ಮೈ ಡಿಯರ್ಸ್ ಬಾಬಾಜಾನ್ ಹಲೋ ಮಾತಾಡಿ ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ ಕೇಳಿಸ್ತಿದ್ಯಾ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಕ್ಯಾರಿ ಮಾಡ್ಬೋದಾ ಇದು ಕ್ಯಾರಿ ಮಾಡ್ಬೋದಾ ಓಕೆ ಡನ್ ಮೈ ಡಿಯರ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಇಂಪಾರ್ಟೆಂಟ್ ಅದೇ ತರದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ನೋಡಿ ಮೈ ಡಿಯರ್ಸ್ ದ ಪ್ರಿಮೈಸಿಸ್ ಆಫ್ ಸುಲ್ತಾನ್ ಲಿಮಿಟೆಡ್ ಡೆಸ್ಟ್ರಾಯ್ಡ್ ಬೈ ಫೈರ್ ಆನ್ 16/6/2021 ಇವತ್ತೇ ಅನ್ಕೊಳ್ಳೋಣ ಇವತ್ತೇ ಬೆಂಕಿ ಬಿದ್ದೋಗಿದೆ ಇವರಿಗೆ ಯಾರಿಗೋ ಸುಲ್ತಾನ್ ಕಂಪನಿ ಅವರಿಗೆ 50 ಬೆಂಕಿ ಬಿದ್ದಿದೆ ಅದರ್ ಡೀಟೇಲ್ಸ್ ಗಿವನ್ ಬಿಲೋ ಏನ್ ಕೊಟ್ಟಿದ್ದಾರೆ ಇಯರ್ಸ್ 2018 19 20 21 4 ಇಯರ್ಸ್ ಕೊಟ್ಟಿದ್ದಾರೆ ದೆನ್ ಓಪನಿಂಗ್ ಸ್ಟಾಕ್ ಅವರೇ ಕೊಟ್ಟಿದ್ದಾರೆ ಪರ್ಚೇಸಸ್ ಅವರೇ ಕೊಟ್ಟಿದ್ದಾರೆ ಸೇಲ್ಸ್ ಅವರೇ ಕೊಟ್ಟಿದ್ದಾರೆ ವೇಜಸ್ ಅವರೇ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಸ್ಟಾಕ್ ಅವರೇ ಕೊಟ್ಟಿದ್ದಾರೆ ಬಟ್ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ 2021 ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದನ್ನ ನಾವೇನಂತ ಕರಿತೀವಿ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಕರಿತೀವಿ ಮೈ ಡಿಯರ್ಸ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಕರಿತೀವಿ ಸೊ ಹಾಗಾಗಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಪರ್ಚೇಸಸ್ ಕೊಟ್ಟಿದ್ದಾರೆ ಸೇಲ್ಸ್ ಕೊಟ್ಟಿದ್ದಾರೆ ವೇಜಸ್ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ದೆನ್ ಸೊ 2019 ಸೇಮ್ ಇನ್ಫಾರ್ಮೇಶನ್ ಇದೆ 20 ಸೇಮ್ ಇನ್ಫಾರ್ಮೇಶನ್ ಇದೆ 2021 ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿಲ್ಲ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ಮೈಡಿಯರ್ಸ್ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಇಲ್ಲೊಂದಿದೆ ನೋಡಿ ಮೈಡಿಯರ್ಸ್ ದ ಸ್ಟಾಕ್ ಇನ್ ಹ್ಯಾಂಡ್ ಆಲ್ವೇಸ್ ವ್ಯಾಲ್ಯೂಡ್ ಅಟ್ 10% ಲೆಸ್ ದ್ಯಾನ್ ದ ಕಾಸ್ಟ್ 10%
ಲೆಸ್ ದ್ಯಾನ್ ದ ಕಾಸ್ಟ್. ಇದೊಂದು ಕೊಡದೆ ಇದ್ದಿದ್ರೆ ಬೇರೆ ತರ, ಇದು ಕೊಟ್ಟಿರೋದಕ್ಕೆ ಬೇರೆ ತರ ಇನ್ಫಾರ್ಮೇಶನ್ ಮೈಡಿಯರ್ಸ್. ಅಂದ್ರೆ ಸ್ಟಾಕ್ ಓಪನಿಂಗ್ ಸ್ಟಾಕ್ ಅಂತಾನು ಹೇಳಿಲ್ಲ ಅವರು, ಕ್ಲೋಸಿಂಗ್ ಸ್ಟಾಕ್ ಅಂತಾನು ಹೇಳಿಲ್ಲ ಮೈಡಿಯರ್ಸ್. ಸ್ಟಾಕ್ ಅಂತಕ್ಕಂಥದ್ದು ಯಾವಾಗ್ಲೂ 10% ಕಡಿಮೆ ಇರುತ್ತೆ. 10% ಕಡಿಮೆ ಇದ್ರೆ ಎಷ್ಟಿರುತ್ತೆ ಅಲ್ಲಿಗೆ ಹೇಳ್ರಿ? 10% ಕಡಿಮೆ ಅಂದ್ರೆ ಎಷ್ಟಿರುತ್ತೆ? 90% ಇರುತ್ತೆ ಮೈಡಿಯರ್ಸ್. ಮೈಡಿಯರ್ಸ್ 90% ಇರುತ್ತೆ ಅನ್ಕೋಬೇಕು ನೀವು. ಎಷ್ಟು 90% ಇರುತ್ತೆ ಅನ್ಕೋಬೇಕು ನೀವು. 90% ಯಾವಾಗ್ಲೂ ಸ್ಟಾಕ್ ವ್ಯಾಲ್ಯೂ ಎಷ್ಟು ತಗೋಬೇಕು ಈಗ ನೀವು? 90% ತಗೋಬೇಕು ಮೈಡಿಯರ್ಸ್. ಜ್ಞಾಪಕ ಇಟ್ಕೊಳ್ಳಿ. ಈಗ ಹೇಳಿ ಫಸ್ಟ್ ನೋಡಿ, ಅದ್ರಲ್ಲಿ ಬರೀ ಗ್ರಾಸ್ ಪ್ರಾಫಿಟ್ಸ್ ಕೊಟ್ಟಿದ್ರು. ಈಗ ಇದ್ರಲ್ಲಿ ಇಯರ್ ಟ್ರೇಡಿಂಗ್ ಅಕೌಂಟ್ ಮಾಡ್ಬೇಕು. 2018 ಒಂದು ಟ್ರೇಡಿಂಗ್ ಅಕೌಂಟ್ ಮಾಡ್ಬೇಕು ನಾವು, 19 ಒಂದು ಟ್ರೇಡಿಂಗ್, 20 ಒಂದು ಟ್ರೇಡಿಂಗ್, 21 ಗೆ ಮೆಮೊರಾಂಡಮ್ ಟ್ರೇಡಿಂಗ್. ಅಂದ್ರೆ 1 2 3 ಟ್ರೇಡಿಂಗ್ ಅಕೌಂಟ್ಸ್ ಮಾಡಬೇಕು. ಲಾಸ್ಟ್ ಇಯರ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, ಬಿಕಾಸ್ ಫೈರ್ ಆಕ್ಸಿಡೆಂಟ್ ಇಯರ್. ಈಗ ಟ್ರೇಡಿಂಗ್ ಅಕೌಂಟ್ ಫಾರ್ 2018 ಅಂದಾಗ ನೋಡಿ ಮೈಡಿಯರ್ಸ್, ಇಷ್ಟು ಇನ್ಫಾರ್ಮೇಶನ್ ಬರುತ್ತೆ ಮೈಡಿಯರ್ಸ್. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ, ಇಷ್ಟು ಬರುತ್ತೆ. ಹಾಗೆ ನೋಡ್ಕೊಳ್ಳಿ, ಓಪನಿಂಗ್ ಸ್ಟಾಕ್ ಎಷ್ಟಿದೆಯಮ್ಮ ಹೇಳ್ರಿ? 54,180. 54,180. ಅವ್ರೇನಾದ್ರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ತಗೋಬಹುದಿತ್ತು ನಾವು. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಅಂದಿದ್ರೆ ಡೈರೆಕ್ಟ್ ಆಗಿ ತಗೋಬಹುದಾಗಿತ್ತು. ಅಡ್ಜಸ್ಟ್ಮೆಂಟ್ ಏನ್ ಹೇಳಿದ್ದಾರೆ? 10% ಲೆಸ್ ದ್ಯಾನ್ ದ ಕಾಸ್ಟ್ ಅಂತ ಹೇಳಿದ್ದಾರೆ. ಇಂಟು 100 ಡಿವೈಡೆಡ್ ಬೈ 90 ತಗೋಬೇಕು ಮೈಡಿಯರ್ಸ್. 100 ಡಿವೈಡೆಡ್ ಬೈ 90 ಇದು ಮೆಥಡ್. 10% ಲೆಸ್ ದ್ಯಾನ್ ದ ಕಾಸ್ಟ್ ಅಂದಾಗ 100 ಡಿವೈಡೆಡ್ ಬೈ 90 ತಗೋಬೇಕು ಮೈಡಿಯರ್ಸ್. ಎಷ್ಟು ಬರುತ್ತೆ ನೋಡಿ? 54,180. 60,200 ನೋಡಿ, 60,200 correct sir. 60,200 Yes sir. 60,200. ಪರ್ಚೇಸಸ್ ಎಷ್ಟಿದೆ ಆ ಇಯರ್ ಅಲ್ಲಿ ಹೇಳಿ? 1,49,800. 1,49,800. Yes sir. ಒಂದ್ ನಿಮಿಷ. ಪರ್ಚೇಸಸ್ ಅಲ್ವಾ? ಪರ್ಚೇಸಸ್. ದೆನ್ ವೇಜಸ್ ಎಷ್ಟಿದೆ ನೋಡಿ ಮೈಡಿಯರ್ಸ್? 34,800. 34,800 ಇದೆ ವೇಜಸ್. 34,800 ಇದೆ. ಕರೆಕ್ಟಾ? ಅಲ್ಲಿರೋದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಅಷ್ಟೇ. ಸೇಲ್ಸ್ ಬನ್ನಿ, ಸೇಲ್ಸ್ ಎಷ್ಟಿದೆ ನೋಡಿ? ಸೇಲ್ಸ್ 2,40,000. 2,40,000 ಇದೆ ಮೈಡಿಯರ್ ಸೇಲ್ಸ್. 2,40,000. ಈಗ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ? 64,800. 64,800 ಇದೆ ನೋಡ್ಕೊಳ್ಳಿ. 64,800 ಇಂಟು ಸೇಮ್ 100 ಡಿವೈಡೆಡ್ ಬೈ 90 ಮೈಡಿಯರ್ಸ್. ಎಷ್ಟು ಬರುತ್ತೆ ಹೇಳಿ? 64,800 72,000 sir. 70 ಹೇಳಿ? 72,000 ಕರೆಕ್ಟಾ? 72,000 sir. Correct sir. ಇದು ಮೆಥಡ್. The stock in hand always valued at 10% less than the cost. ಅಂದ್ರೆ ಕಾಸ್ಟ್ ಗಿಂತ 10% ಕಡಿಮೆ ಇರುತ್ತೆ. ಜಾಸ್ತಿ ಇದ್ರೆ 100/110 ಹಾಕೊಳ್ಳಿ, ಕಡಿಮೆ ಆಗಿದೆ 100/90. 5% ಲೆಸ್ ದ್ಯಾನ್ ಅಂದ್ರೆ 100/95 ಹಾಕೋಬೇಕು. ಇಷ್ಟೇ. ಈಗ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ, ಟೋಟಲ್ ಮಾಡಿ. ಕ್ರೆಡಿಟ್ ಸೈಡ್ ಜಾಸ್ತಿ ಇರುತ್ತೆ. 2,40,000 ಪ್ಲಸ್ 72 ಎಷ್ಟು ಬರುತ್ತೆ ನೋಡಿ? 3,12,000. 3,12,000. Yes sir. 3,12,000. 3,12,000. Okay. ₹3,12,000 ಇದೆ. ಆ 3,12,000 ನ ಲೆಸ್ಸರ್ ಸೈಡ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. 3,12,000. 3,12,000 ನ ಇದನ್ನ ಲೆಸ್ ಮಾಡಿ ಮೈಡಿಯರ್ಸ್. ಇದನ್ನೆಲ್ಲ ಲೆಸ್ ಮಾಡಿ. 60,200, 1,49,800, 34,800 ಲೆಸ್ ಮಾಡಿ ಮೈಡಿಯರ್ಸ್. ಲೆಸ್ ಮಾಡಿದ್ರಾ? ಬೇಗ ಲೆಸ್ ಮಾಡಿ.
ಹೇಳ್ಬೇಕು ಬಾಬಾಜಾನ್ ಬಾಯ್ಸ್ 67,200. ಹೇಳ್ರಪ್ಪ ಮುನ್ರಜಾ 67,200 sir. 67,200 that is gross Yes, sir. profit my dear 67,200 ಅಲ್ಲಿಗೆ 2018 ಕ್ಲೋಸ್ ಆಯ್ತು ಸೇಮ್ ಮೆಥಡ್ ಅಲ್ಲಿ 2019 ಮಾಡ್ಬೇಕು ಮೈ ಡಿಯರ್ ಸೇಮ್ ಮೆಥಡ್ ಈಗ 2019 ಮಾಡ್ಬೇಕು ಅಂದ್ರೆ ನೋಡ್ಕೊಳ್ಳಿ ಮೈ ಡಿಯರ್ 2019 ಓಪನಿಂಗ್ ಸ್ಟಾಕ್ ಎಷ್ಟಿದೆ 64,800 ಇದೆ ಕರೆಕ್ಟಾ Yes, sir. 64,800 into 100 divided by 90 ಮಾಡ್ಕೋಬೇಕು ಮೈ ಡಿಯರ್ಸ್ ಎಷ್ಟು ಬರುತ್ತೆ ನೋಡಿ 72,000 sir. ಇಲ್ಲಿ ಗೊತ್ತಾಗುತ್ತೆ ನೀವು ಮಾಡಿರೋದು ರೈಟ್ ಆರ್ ರಾಂಗ್ ಅಂತ ಇಲ್ಲಿದೆ ನೋಡಿ 72,000 ಅದೇ ಓಪನಿಂಗ್ ಸ್ಟಾಕ್ ಆಗೋದು ಅದ ರೈಟ್ ಆರ್ Yes, ರಾಂಗ್ sir. ಅಲ್ಲಿ ಮಾಡಿರೋದು ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ 72,000 ನೋಡಿ ಪರ್ಚೇಸಸ್ ಎಷ್ಟಿದೆ 2019 1,60,000 ಇದೆ ಮೈ ಡಿಯರ್ 1,60,000. 1,60,000 ಇದೆ ವೇಜಸ್ ಎಷ್ಟಿದೆ ವೇಜಸ್ 32,800 ಇದೆ ಮೈ ಡಿಯರ್ 32,800. 32,800 ಇದೆ ತಗೊಳ್ತಾ ಇದ್ದೀನಿ Yes, sir. 32,800 ಕರೆಕ್ಟಾ 100. ಸೇಲ್ಸ್ ಎಷ್ಟಿದೆ ನೋಡಿ Yes, ಮೈ sir. ಡಿಯರ್ ಸೇಲ್ಸ್ 2,64,000 ಇದೆ 2,64,000. 2,64,000 ಇದೆ ಮೈ ಡಿಯರ್ಸ್ ಹಾಗೆ ಕ್ಲೋಸಿಂಗ್ ಸ್ಟಾಕ್ ನೋಡಿ ಮೈ ಡಿಯರ್ಸ್ ಕ್ಲೋಸಿಂಗ್ ಸ್ಟಾಕ್ 72 ನಾ 72,000. 72,000 ಇದೆ ಅದನ್ನ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೈ ಡಿಯರ್ಸ್ 72,000 into 100 divided by 90 ಮೈ ಡಿಯರ್ಸ್ ಎಷ್ಟು ಬರುತ್ತೆ ನೋಡಿ 80,000. ಕನ್ಫರ್ಮ್ ಮಾಡಿ 80,000 ಕರೆಕ್ಟಾ Yes, sir. 80,000 ರೈಟ್ ಈಗ ಬ್ಯಾಲೆನ್ಸ್ ಮಾಡಿ ಮೈ ಡಿಯರ್ಸ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಟೋಟಲ್ ಹೇಳಿ ಇದು 80,000 ಪ್ಲಸ್ 2,64,000 ಎಷ್ಟು ಬರುತ್ತೆ ಎರಡು ಅಮೌಂಟ್ ಎಷ್ಟೊತ್ತು ಮಾಡ್ತೀರಾ 3,44,000 sir. 3,44,000 ಟೋಟಲ್ 3,44,000 ನ Yes, sir. ಲೆಫ್ಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ 3,44,000 ಇದನ್ನ ಲೆಸ್ ಮಾಡಿ ಮೈ ಡಿಯರ್ಸ್ 72,000 1,60,000 32,800 ಲೆಸ್ ಮಾಡಿ ಲೆಸ್ ಮಾಡಿ ಬೇಗ ಲೆಸ್ ಮಾಡಿ ಹೇಳಿ ಬೇಗ ಹೇಳ್ಬೇಕು ಟೈಮ್ ಜಾಸ್ತಿ ತಗೋತಾ ಇದ್ದೀರಾ ಮಾಡ್ತಾ ಇದ್ದೀರಾ ಇಲ್ವಾ ಯಾರಾದ್ರೂ $3,44,000 ಅಲ್ಲಿ 72,000 ಮೈನಸ್ ಮಾಡಿ 1,60,000 ಮೈನಸ್ ಮಾಡಿ 32,800 ಮೈನಸ್ ಮಾಡಿ 79,200. 79,200 ಕರೆಕ್ಟಾ ಅದು ಗ್ರಾಸ್ ಪ್ರಾಫಿಟ್ ಮೈ ಡಿಯರ್ 79,200 2019 ಗ್ರಾಸ್ ಪ್ರಾಫಿಟ್ ಈಗ 2020 ಬರೋಣ ಸೇಮ್ ಮೆಥಡ್ 2020 ಓಪನಿಂಗ್ ಸ್ಟಾಕ್ ನೋಡ್ಕೊಳ್ಳಿ 2020 ಅಲ್ಲಿ ಓಪನಿಂಗ್ ಸ್ಟಾಕ್ 72,000 ಇದೆ ತಗೊಳ್ತಾ ಇದ್ದೀನಿ Yes, sir. ಓಪನಿಂಗ್ ಸ್ಟಾಕ್ 72,000 ಇದೆ ಮೈ ಡಿಯರ್ಸ್ 72,000 ಇದೆ ಇಂಟು 72,000 ಇದೆ ಮೈ ಡಿಯರ್ಸ್ ಇಂಟು 100 divided by 90 my dears 100 divided by 90 80,000 sir. huh 80,000. 80,000 my dears 80,000 Yes sir. purchases ಎಷ್ಟಿದೆ ನೋಡಿ my dears purchases 1,62,000 ಇದೆ 1,62,000. ತಗೊಳ್ತಾ ಇದ್ದೀನಿ 1,62,000 ತಗೊಳ್ತಾ ಇದ್ದೀನಿ purchases ಹಾಗೆ wages ಎಷ್ಟಿದೆ 47,200 ಇದೆ my dears 47,000. 47,200 wages ತಗೊಳ್ತಾ ಇದ್ದೀನಿ
47,200. ಸೇಲ್ಸ್ ಎಷ್ಟಿದೆ ನೋಡಿ ಮೈ ಡಿಯರ್, ಸೇಲ್ಸ್ 2,80,000 ಇದೆ. ತಗೊಳ್ತಾ ಇದ್ದೀನಿ. 2,80,000. 2,80,000. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ ಅಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 73,800 ಇದೆ ಮೈ ಡಿಯರ್ಸ್. Yes, sir. 73,800 ಕ್ಲೋಸಿಂಗ್ ಸ್ಟಾಕ್ ಇದೆ ಮೈ ಡಿಯರ್ಸ್. 73,800 into 100 divided by 90 my dears. ಎಷ್ಟು ಬರುತ್ತೆ? 82,000. 82,000 closing stock my dears. Yes, sir. 82,000. Right. 82,000 closing stock ಇದೆ. ಸೊ ಇದು 2020 my dears. ಈಗ ಏನ್ ಮಾಡ್ಬೇಕು ಅಂದ್ರೆ 2021 ಆಕ್ಸಿಡೆಂಟ್ ಇಯರ್ my dears. ಇದು ಆಕ್ಸಿಡೆಂಟ್ ಇಯರ್ ಇದು. Yes, sir. ಅಂದ್ರೆ ಇದು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಗೆ Reading out. ಬರ್ತಕ್ಕಂತ ಇನ್ಫಾರ್ಮೇಶನ್ ಆಗಿರುತ್ತೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಗೆ. ಸೊ ಈಗ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡೋದಕ್ಕಿಂತ ಮುಂಚೆ ಈ 3 ವರ್ಷದಲ್ಲಿ 67,200 ಒಂದು ವರ್ಷ, 79,200 ಒಂದು ವರ್ಷ, ಆಮೇಲೆ ಇದರಲ್ಲಿ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೋ ನೋಡಿ 2020 ಅಲ್ಲಿ ಟೋಟಲ್ ಮಾಡಿ 2,80,000 ಪ್ಲಸ್ 82,000 3,62,000 ಕರೆಕ್ಟಾ? Yes. 3,62,000 Yes, ಟ್ರಾನ್ಸ್ಫರ್ ಟು Yes, ಲೆಸರ್ sir. ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ. 3,62,000 ಅಲ್ಲಿ 80,000 1,62,000 47,200 ಲೆಸ್ ಮಾಡಿ. 72,800. ಪ್ರಾಫಿಟಾ ಗ್ರಾಸ್ ಪ್ರಾಫಿಟಾ? Yes, sir. 72,800 ಕರೆಕ್ಟ್ ಇದೆಯಾ? Yes, sir. ನೋಡಿ ಕರೆಕ್ಟ್ ಇದೆಯಾ ನೋಡಿ. Yes, sir. ಓಕೆ, ಈಗ ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಮಾಡ್ಕೋಬೇಕು ಮೈ ಡಿಯರ್ಸ್. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ ಆಲ್ರೆಡಿ ನಿಮಗೆ ಗೊತ್ತಿದೆ. ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಗ್ರಾಸ್ ಪ್ರಾಫಿಟ್ Net. ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100 ಮೈ ಡಿಯರ್ಸ್. ಸ್ವಲ್ಪ ಬೇಗ 10 ನಿಮಿಷ ಇರೋದು ನಮಗೆ, 10 ನಿಮಿಷದಲ್ಲಿ ಮಾಡ್ಬೇಕು. ಫಸ್ಟ್ ಇಯರ್ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ ನೋಡಿ, ಯಾವುದು ಇಯರ್ 2018 ಗ್ರಾಸ್ ಪ್ರಾಫಿಟ್ 67,200. ಬೇಗ ಕ್ಯಾಲ್ಕುಲೇಟ್ ಮಾಡಿ. 67,200 ಸೇಲ್ಸ್ ಎಷ್ಟು? ಆ ಇಯರ್ ಸೇಲ್ಸ್ ಎಷ್ಟು? ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ನೆಟ್ ಸೇಲ್ಸ್ ಅಲ್ವಾ? 2018 ಸೇಲ್ಸ್ 2,40,000 into 100 ನೀವು ಮಾಡಿ. 2,40,000 into 100 ಎಷ್ಟು ಬರುತ್ತೆ ನೋಡಿ. 19 2019 79,200 79,200 divided by sales 2,64,000 2,64,000 into 100 second. Sorry, 2,64,000 2,64,000 into 100 second year. 2020 ಅಲ್ಲಿ ಗ್ರಾಸ್ ಪ್ರಾಫಿಟ್ 72,800 ಬಂದಿದೆ. 72,800 divided by net sales 82,000. ಸೇಲ್ಸ್ ಎಷ್ಟು? 2,80,000 2,80,000 into 100 ನೋಡಿ ಮೈ ಡಿಯರ್ಸ್. ಪರ್ಸೆಂಟೇಜ್ ಹೇಳಿ. 67,200 divided by 2,40,000 into 100 ಎಷ್ಟು? 28%, sir. 28%, sir. 28%. ಸೆಕೆಂಡ್ ಇಯರ್ 30, sir. 30. ಥರ್ಡ್ ಇಯರ್ 26%. 26%. ಕರೆಕ್ಟ್ ಇದೆಯಾ? 28%, 30%, 26%. ಕರೆಕ್ಟಾ? Yes, sir. ದೆನ್ ಅವರೇಜ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಮಾಡಬೇಕು. ಈ ಮೂರನ್ನು ಟೋಟಲ್ ಮಾಡ್ಕೊಳ್ಳಿ. 28 ಪ್ಲಸ್ 30 30 ಪ್ಲಸ್ 28 58 58 ಪ್ಲಸ್ 26 58 68 78 78 ಪ್ಲಸ್ 6 84. ಕರೆಕ್ಟಾ? 84, sir. 84 divided by 3 ಮಾಡಿ. 84 divided by 3 28, sir. 28, sir. 28% average. ಕರೆಕ್ಟಾ? ಅವರೇಜ್ Yes, ರೇಟ್ ಆಫ್ sir. ಗ್ರಾಸ್ ಪ್ರಾಫಿಟ್ 28% ಬರುತ್ತೆ ಮೈ ಡಿಯರ್ಸ್. 28%. Yes. ಈಗ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಹೋಗೋಣ 21 ಗೆ.
ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ ಮೈ ಡಿಯರ್ಸ್. ಓಪನಿಂಗ್ ಸ್ಟಾಕ್ 73,800 ಇದೆ ಮೈ ಡಿಯರ್ಸ್. Yes, sir. 73,800. 73,800 into 100 divided by 90 my dears. ಎಷ್ಟು ಬರುತ್ತೆ ನೋಡಿ? 82,000 sir. 82,000. 82,000. 82,000 opening stock. Okay. 82,000 opening stock. Purchases ಎಷ್ಟಿದೆ ನೋಡಿ ಅಯ್ಯರ್ದು? Purchases ಇಲ್ಲಿದೆ. ಎಷ್ಟು purchases? 12,000 sir. Sales 24,000. Purchases 12,000. 12,000. Sales 24,000. 24,000. Wages ಎಷ್ಟಿದೆ ನೋಡಿ ಹಾಗೆ? Wages 4,000 ಇದೆ my dears. 4,000. Wages 4,000 ಇದೆ. Yes, sir. ಈಗ ನೋಡಿ my dears, ಈಗ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ 28% ಬಂದಿದೆ. 24,000 ಮೇಲೆ ಮಾಡ್ಕೋಬೇಕು ನಾವು. 24,000 into 100 divided by 90 ಎಷ್ಟು ಬರುತ್ತೆ ನೋಡಿ? ಸಾರಿ into ಒಂದ್ ನಿಮಿಷ into 28 divided by 100 my dears. 28% ಮಾಡ್ಕೊಳ್ಳೋದು. ಇದು ಸೇಲ್ಸ್ 24,000 ಬೇಸ್ ಆಗಿ ತಗೊಂಡಿದ್ದೀವಿ. ಈ 28% ನ 28% ತಗೋಬೇಕು ಮೈ ಡಿಯರ್ಸ್. ಎಷ್ಟು ಬರುತ್ತೆ ನೋಡಿ ಗ್ರಾಸ್ ಪ್ರಾಫಿಟ್? 24,000 into 28%. 6,720. 6,720. 6,720 my dears. ಟೋಟಲ್ ಮಾಡಿ, ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ, ಇದೆಲ್ಲ ಟೋಟಲ್ ಮಾಡಿ. ಇದು ಟೋಟಲ್ ಮಾಡಿ. $82 plus 12 94. 1,04,720 na? Yes sir. Yes, sir. 1,04,720. Yes, sir. Transfer to lesser side. 1,04,720. 1,04,720 ಅಲ್ಲಿ 24,000 ಲೆಸ್ ಮಾಡಿ. 80,720 sir. 720. 80,720 my dears. That is 20. closing stock or stock of goods on the date of fire my dears. On the date of fire. ಈಗ actual claim ಬಂದ್ರೆ value of stock on the date of fire 80,720 ಇದೆ, 720 ಇದೆ, ಮೈನಸ್ ಸಾಲ್ವೇಜ್ ಇದೆಯಾ? ಪ್ರಾಬ್ಲಮ್ ಅಲ್ಲಿ ಸಾಲ್ವೇಜ್, ಈ ಪ್ರಾಬ್ಲಮ್ ಅಲ್ಲಿ ಸಾಲ್ವೇಜ್ ಕೊಟ್ಟಿಲ್ಲ ಮೈ ಡಿಯರ್ಸ್, ಕೊಟ್ಟಿಲ್ಲ. Yes, sir. ಸೊ ನಿಲ್ ಕೊಡಿ, ಕೊಟ್ಟಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಿಲ್ ಕೊಡಿ ಮೈ ಡಿಯರ್ಸ್, ಪ್ರಾಬ್ಲಮ್ ಇಲ್ಲ. ನಿಲ್ ಅಲ್ಲಿಗೆ ಆಕ್ಚುಯಲ್ ಲಾಸ್ ಆರ್ ಕ್ಲೈಮ್ ಎಷ್ಟು? 80,720 my dears. 80,720 my dears. This is the problem my dears. ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ my dears. ವಿಡಿಯೋ ಬೇಗ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ದಯವಿಟ್ಟು 2 ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ನಾನು ತುಂಬಾ ಕಷ್ಟಪಟ್ಟು ಟೈಪ್ ಮಾಡಿದ್ದೀನಿ ನೋಡಿ. ಇನ್ನು ಟೈಮ್ ಇದೆ, ನಮ್ಗಿನ್ನ 3 minutes ಇದೆ, ನೋಡ್ಕೊಳ್ಳಿ. The premises of Bilwa Limited destroyed by fire 15/6/2021. Other details given below. Same problem my dears. Same problem. ನೋಡ್ಕೊಳ್ಳಿ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ವೇಜಸ್, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದೀನಿ. ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿಲ್ಲ, ನಿಲ್ ಕೊಟ್ಟಿದ್ದೀನಿ, ಅಂದ್ರೆ ನೀವು ಕಂಡುಹಿಡಿತೀರಾ. ದ ಸ್ಟಾಕ್ ಆಲ್ವೇಸ್ ವ್ಯಾಲ್ಯೂಡ್ ಅಟ್ 5% ಲೆಸ್ ದಾನ್ ದ ಸ್ಟಾಕ್ ಅಂತ ಕೊಟ್ಟಿದ್ದೀನಿ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ 10% ಕೊಟ್ಟಿದ್ದೆ, ಈ ಪ್ರಾಬ್ಲಮ್ ಅಲ್ಲಿ 5% ಕೊಟ್ಟಿದ್ದೀನಿ. ನೀವ್ ಎಷ್ಟು ಹಾಕೋಬೇಕು? 100/95 ಹಾಕೋಬೇಕು ಮೈ ಡಿಯರ್ಸ್. 100/95 ಹಾಕೋಬೇಕು. 95. ಹೌದು. ಲಾಸ್ಟ್ ಅಲ್ಲಿ ಆ ಪ್ರಾಬ್ಲಮ್ ಅಲ್ಲಿ ಸ್ಟಾಕ್ ಸಾಲ್ವೇಜ್ ಇರ್ಲಿಲ್ಲ, ಈ ಪ್ರಾಬ್ಲಮ್ ಅಲ್ಲಿ ಸ್ಟಾಕ್ ಸಾಲ್ವೇಜ್ ಕೊಟ್ಟಿದ್ದೀನಿ ಮೈ ಡಿಯರ್ಸ್. ಸ್ಟಾಕ್ ಸಾಲ್ವೇಜ್ ಕೊಟ್ಟಿದ್ದೀನಿ 6,600. ಕ್ಯಾಲ್ಕುಲೇಟ್ ಆಕ್ಚುಯಲ್ ಲಾಸ್ ಆರ್ ಕ್ಲೈಮ್. ಸೇಮ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ ಮೈ ಡಿಯರ್ಸ್, ಸೇಮ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿ. ವಿಡಿಯೋ ಬೇಗ ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಡು ಸಾಲ್ವ್ ಮಾಡಿ. ಗ್ರೂಪ್ ಅಲ್ಲಿ ಆಗ್ಬೇಡಿ, ಇಂಡಿವಿಜುವಲ್ ಆಗಿ ನನಗೆ ವಾಟ್ಸ್ಆಪ್ ಮಾಡಿ. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್, ಟೇಕ್ ಕೇರ್. ದೇವ್ರು ಒಳ್ಳೇದ್ ಮಾಡ್ಲಿ. ಎಲ್ಲಾರು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಕಳಿಸಿ ಮೈ ಡಿಯರ್ಸ್.